ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಮಾಧ್ಯಮಗಳಲ್ಲಿ ಬಂದ ಸುದ್ದಿ ನೋಡಿ ಸಿಎಂ ಭೇಟಿಯನ್ನ ಮಾಡಿದ್ವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿಯೇ ನಮಗೂ ಒಂದು ರೀತಿಯ ಕಳವಳ ಇತ್ತು. ಆ ಬಗ್ಗೆ ಮಾತಾಡಲು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದೇವೆ. ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಸುದ್ದಿಗಳನ್ನು ನೋಡಿ ನಾವು ಸಿಎಂ ಸಿದ್ದರಾಮಯ್ಯರವರನ್ನ ಭೇಟಿ ಮಾಡಿದ್ವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿ ನಮಗೂ ಒಂದು ಕಳವಳ ಇತ್ತು. ಹಾಗಾಗಿ ಮಾತಾಡೋಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಮ್ಮ ಕಳಕಳಿ ಮನವಿಯನ್ನ ಸಿಎಂ ಮುಂದೆ ಹೇಳಿದ್ದೇವೆ. ಸಿಎಂ ಮೌನವಾಗಿದ್ರು, ಏನು ಮಾತಾಡ್ತಿಲ್ಲ ಅಂತ ಎಚ್.ಕೆ. ಪಾಟೀಲ್ ಸಿಎಂ ಭೇಟಿಯ ನಂತರದಲ್ಲಿ ಕೊಟ್ಟಂತ ಹೇಳಿಕೆ. ಸಿಎಂ ಸಿದ್ದರಾಮಯ್ಯನವರು ಮೌನವಾಗಿದ್ರು, ನಾವೇನೇ ಮಾತನಾಡಿದ್ರು ಅವರು ಏನೂ ಮಾತಾಡಲಿಲ್ಲ, ರಿಯಾಕ್ಷನ್ ಕೊಟ್ಟಿಲ್ಲ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಇವತ್ತು ಭೇಟಿಯಾಗೋದಕ್ಕೆ ಬಂದಿದ್ವಿ. ಪತ್ರಿಕೆಯಲ್ಲಿ ಇವತ್ತು ಮುಂಜಾನೆ ಬಂದಿರತಕ್ಕಂಥ ಸುದ್ದಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿರುವಂಥ ಸುದ್ದಿ ಎಲ್ಲ ಹಿನ್ನೆಲೆ ಒಳಗೆ ಸಹಜವಾಗಿ ನಮಗೂ ಒಂದು ರೀತಿ ಕಳವಳ ಇರ್ತದೆ. ಅದ್ರ ಬಗ್ಗೆ ಮಾತಾಡೋದಕ್ಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬಂದಿದ್ವಿ. ನಮ್ಮ ಕಳಕಳಿಯನ್ನು, ನಮ್ಮ ಕನ್ಸರ್ನನ್ನು ನಾವು ವ್ಯಕ್ತ ಮಾಡಿದ್ವಿ. ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ರು. ಈ ಮೇಂಟೈನ್ಡ್ ಸೈಲೆನ್ಸ್. ನೂತನ ಸಿಎಂ ಆಯ್ಕೆ ಸಂಖ್ಯಾಬಲದ ಮೇಲೆ ತೀರ್ಮಾನ ಆಗಲಿ, ಯಾರಿಗೆ ಎಷ್ಟು ಶಾಸಕರ ಸಂಖ್ಯೆ ಇದೆ ಅಂತ ನಿರ್ಣಯ ಮಾಡಲಿ. ಸಭೆಯಲ್ಲಿ ಶಾಸಕರ ಬಲಾಬಲ ಆಧರಿಸಿ ತೀರ್ಮಾನವನ್ನ ಮಾಡಬೇಕು. ಶಾಸಕರ ಬಲಾಬಲ ಹೇಗಿರುತ್ತೆ ಅದನ್ನ ಆಧರಿಸಿ ತೀರ್ಮಾನವನ್ನ ಮಾಡಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಎಣಿಕೆ ಕೆಲಸ ಆಗಲಿ. ಶಾಸಕರು ಸಚಿವರಿಂದ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈ ರೀತಿಯಾದಂಥ ಒತ್ತಡಗಳನ್ನು ಹಾಕಲಾಗ್ತಾ ಇದೆ. ಹೈಕಮಾಂಡ್ ಹೇಳಿದ ತಕ್ಷಣ ರಾಜೀನಾಮೆ ಕೊಡೋದು ಬೇಡ, ಶಾಸಕರ ಸಂಖ್ಯೆ ಆಧರಿಸಿಯೇ ಸಿಎಂ ಸ್ಥಾನದ ತೀರ್ಮಾನ ಆಗಲಿ. ನಿಮ್ಮ ಜೊತೆಗೆ ನಾವಿರ್ತೇವೆ, ಉಸ್ತುವಾರಿಗಳಿಗೂ ನಾವು ಹೇಳ್ತೀವಿ. ಶಾಸಕರ ಸಂಖ್ಯೆ, ಶಾಸಕರ ಬೆಂಬಲ ಯಾರ ಪರವಾಗಿದೆ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಲಿ, ಶಾಸಕರ ಎಣಿಕೆ ಆಗಲಿ ಅಂತ ಆಪ್ತ ಸಚಿವರುಗಳು, ಶಾಸಕರುಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಸುಮ್ಮನೆ ಕುಳಿತುಕೊಂಡಿದ್ದಾರಷ್ಟೆ. ಹೈಕಮಾಂಡ್ ಹೇಳಿತು ಅಂದ ತಕ್ಷಣ ರಾಜೀನಾಮೆ ಕೊಡೋದು ಬೇಡ, ಸಚಿವರು ಶಾಸಕರು ಈ ರೀತಿಯಾಗಿ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ರೀತಿಯಾಗಿ ಪ್ರಿಪೇರ್ ಆಗಿದ್ದಾರೆ, ಕ್ಲಿಯರ್ ಮೈಂಡ್ ಅಲ್ಲಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಒಂದು ಕಡೆ ಎಕ್ಸ್ ನಲ್ಲಿ ಪೋಸ್ಟ್ ಹಾಕ್ತಾರೆ, ನಾಳೆ ಸಚಿವರುಗಳಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಸೊ ನಾಳೆ ಎಲ್ಲಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತ ಒಂದಿಷ್ಟು ನಾಯಕರುಗಳು ಈ ರೀತಿಯಾಗಿ ಹೇಳ್ತಾ ಇರುವಂತದ್ದು ಸಹಜ. ಬಟ್ ಸಿಎಂ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮ್ನಲ್ಲಿ. ಬಹುಶಃ ನೀವು ಹೇಳಿದ ಮಾತು ಸತ್ಯ. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಪೂರಕವಾಗಿಯೇ ಆಲೋಚನೆ ಮಾಡಿ ಸಿದ್ಧತೆ ಮಾಡ್ಕೊಂಡಿದ್ರು ಅನಿಸುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಸಿಎಂ ಸಿದ್ದರಾಮಯ್ಯವರು ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಬಹುಶಃ ನಾಳೆ ಏನು ಸಚಿವರುಗಳು ಮತ್ತು ಶಾಸಕರ ಉಪಹಾರ ಕೂಟ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಅಧಿಕೃತವಾಗಿ ತಮ್ಮ ನಡೆಯನ್ನು ಘೋಷಣೆ ಮಾಡಿದ ಬಳಿಕವಾಗಿ ರಾಜ್ಯದ ಜನರಿಗೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ರಾಜ್ಯದ ಜನರಿಗೂ ಕೂಡ ಒಂದು ಸಂದೇಶವನ್ನು ಕೊಡುವಂಥದ್ದು ಕೂಡ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಹಾಗಾಗಿಯೇ ಮುಖ್ಯಮಂತ್ರಿಗಳ ಆ ನಡೆ, ಸದ್ಯಕ್ಕಿರುವಂಥ ನಡೆ ಅತ್ಯಂತ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ಅರುಣ್, ಯಾವಾಗ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆಗೆ ಸೂಚನೆ ಕೊಟ್ಟರು, ಅದಾದ ಬಳಿಕವಾಗಿ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರುಗಳ ಜೊತೆಗೆ ದೆಹಲಿಯಿಂದ ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನ ಬಂದ ಬಳಿಕವಾಗಿ ಇವತ್ತು ಪೂರ್ವ ನಿಗದಿತ ಕಾರ್ಯಕ್ರಮಕ್ಕೆ ಒಂದರಲ್ಲಿ ಭಾಗವಹಿಸಿದರು. ಅದಾದ ನಂತರವಾಗಿ ತಮ್ಮ ಕಾವೇರಿ ನಿವಾಸದಲ್ಲಿ ಇದ್ದಾರೆ. ಮತ್ತು ಕಾವೇರಿ ನಿವಾಸಕ್ಕೆ ಈಗ ಮಾಧ್ಯಮಗಳಲ್ಲಿ ಯಾವಾಗ ಈ ರೀತಿಯಿಂದ ಸುದ್ದಿ ಅಂದರೆ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ, ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನೊಂದು ವಿಚಾರ ಚರ್ಚೆ ಆದ ಕೂಡಲೇ ಆತಂಕದಿಂದನೇ, ಅಂದರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಇಷ್ಟು ವರ್ಷಗಳ ಕಾಲ ಯಾರೆಲ್ಲ ಶಾಸಕರು ಸಚಿವರುಗಳೆಲ್ಲ ಗುರುತಿಸಿಕೊಂಡಿದ್ರು ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಗೆ ಬಂದು ಭೇಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಸತತ 1.5-3 ಗಂಟೆಗಳ ಕಾಲ ಚರ್ಚೆ ಕೂಡ ಮಾಡಿದ್ದಾರೆ. ಮತ್ತು ಶಾಸಕರು ಮತ್ತು ಸಚಿವರ ಜೊತೆಗೆ ಬಂದಂಥ 30ಕ್ಕೂ ಹೆಚ್ಚು ಜನ ಶಾಸಕರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಶಾಸಕರು ಏನೆಲ್ಲ ಹೇಳಿದ್ದಾರೆ ಆ ಹೇಳಿಕೆಗೆಲ್ಲದಕ್ಕೂ ಕೂಡ ಇಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗೋದ್ರ ಮುಖಾಂತರವಾಗಿ ಯಾವುದಕ್ಕೂ ಕೂಡ ಮಾತಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿಲ್ಲ. ಇಲ್ಲ ಒಂದು ಕಡೆ ಈಗಾಗಲೇ ಹೈಕಮಾಂಡ್ ನಾಯಕರು ನಿರ್ಧಾರವನ್ನು ಮಾಡಿದರೆ ಅದಕ್ಕೆ ನಾವು ಭದ್ರ ಆಗಿರಬೇಕು. ಈಗಾಗಲೇ ರಾಹುಲ್ ಗಾಂಧಿ ಅವರ ಮಾತಿನಂತೆ ನಾನು ನಡೀತೀನಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಪದೇ ಹೇಳ್ತಾ ಇದ್ರು. ಈಗ ಅಂತಿಮ
ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ರಾಜೀನಾಮೆಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋ ಮನಸ್ಥಿತಿಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಆದರೆ ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿರ್ತಕ್ಕಂಥ ಶಾಸಕರ ಸಚಿವರುಗಳು ಈ ಒಂದು ನಿರ್ಧಾರವನ್ನು ಸುತಾರಾಮ್ ಒಪ್ತಾ ಇಲ್ಲ. ನೀವು 2028ರವರೆಗೂ ಕೂಡ ನೀವು ಅಧಿಕಾರದಲ್ಲಿ ಮುಂದುವರಿಬೇಕು. ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ನಿಮ್ಮಿಂದ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತು ಅನ್ನೋದು ಕಾರಣಕ್ಕೋಸ್ಕರವಾಗಿ ನೀವು ಅದು ಹೇಗೆ ಒಪ್ಕೊಂಡ್ರಿ? ಶಾಸಕರ ಬೆಂಬಲವನ್ನು ಪರಿಗಣಿಸಿ, ಶಾಸಕರ ತಲೆ ಎಣಿಕೆ ಮಾಡಲಿ ಮತ್ತು ಶಾಸಕರ ಸಹಿ ಸಂಗ್ರಹವನ್ನು ಮಾಡೋದ್ರ ಮುಖಾಂತರವಾಗಿ ನಾವು ರಾಜ್ಯಕ್ಕೆ ಬರ್ತಾ ಇರುವಂತಹ ಒಂದು ಕಾಂಗ್ರೆಸ್ ಉತ್ಸವಗಳು ಕೂಡ ನಾವು ಮನವರಿಕೆ ಮಾಡ್ಕೊಡ್ತೀವಿ, ಮನವಿಯನ್ನು ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಡ್ಬೇಡಿ, ನಿಮ್ಮ ಜೊತೆಗೆ ನಾವಿರ್ತೀವಿ ಅನ್ನೋ ಮಾತನ್ನ ಮನವರಿಕೆ ಮಾಡಿಕೊಡುವ ಒಂದು ನಿಟ್ಟಿನಲ್ಲಿ ಅಂದರೆ ಒಂದು ರೀತಿ ಭಾವನಾತ್ಮಕವಾಗಿ ಶಾಸಕರು ಮತ್ತು ಸಚಿವರುಗಳು ಸಿಎಂ ಸಿದ್ದರಾಮಯ್ಯ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಅಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಬದಲಾಗಿ ಒಂದು ರೀತಿ ಮೌನಕ್ಕೆ ಶರಣಾಗೋದ್ರ ಮುಖಾಂತರವಾಗಿ ಸಹಿ ಸಂಗ್ರಹ ಮಾಡೋದು ಯಾವುದಕ್ಕೂ ಕೂಡ ಬೇಡ, ನಿಮ್ಮ ಏನೇ ಒತ್ತಡ ಮತ್ತು ಅಭಿಪ್ರಾಯ ಏನಿದೆ ಅದ್ರ ಬಗ್ಗೆ ನಾಳೆ ತೀರ್ಮಾನ ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದರೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಮಾಡಿ ಆ ರೀತಿ ಮಾಡಿ ಅನ್ನೋ ಮಾತನ್ನು ಸಿಎಂ ಸಿದ್ದರಾಮಯ್ಯ ಹೇಳಿಲ್ಲ. ಅಂದರೆ ರಾಜಕೀಯ ಕೊನೆಗಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದು ರೀತಿ ಗೌರವಯುತವಾಗಿ ಅವರು ರಾಜಕೀಯ ನಿವೃತ್ತಿ ಹೊಂದುವಂಥದ್ದು ಇಲ್ಲ ಒಂದು ಕಡೆ ನಡೆಯನ್ನು ತೋರಿದ್ದಾರೆ ಅನ್ನೋದು. ಆ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳು ಈಗ ಶಾಸಕರು ಮತ್ತು ಸಚಿವರ ಒತ್ತಡ ಈ ರೀತಿಯಾಗಿ ಬಂದರೂ ಕೂಡ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ಅಂತಿಮವಾಗಿ ರಾಜೀನಾಮೆ ಸಲ್ಲಿಕೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಮನಸ್ಸನ್ನು ಮಾಡಿದ್ದಾರೆ. ಹಾಗಾಗಿಯೇ ನಾಳೆ 9 ಗಂಟೆಗೆ ತಮ್ಮ ನಿವಾಸ ಕಾವೇರಿ ನಿವಾಸದಲ್ಲಿ ಶಾಸಕರು ಮತ್ತು ಸಚಿವರುಗಳಿಗೆ ಉಪಹಾರದ ಕೂಟನ್ನು ಕೂಡ ಈಗಾಗಲೇ ಆಯೋಜನೆಯನ್ನು ಕೂಡ ಮಾಡಿರುವಂಥದ್ದು. ಅದಕ್ಕೆ ಪೂರಕವಾಗಿ ಅರುಣ್ ಈಗಾಗಲೇ ಕಾವೇರಿ ನಿವಾಸದಲ್ಲಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ನಾಳೆ DCM DK ಶಿವಕುಮಾರ್ ನೇರವಾಗಿ ದೆಹಲಿಯಿಂದ ಬಂದು ಮುಖ್ಯಮಂತ್ರಿಗಳ ನಿವಾಸಕ್ಕೂ ಕೂಡ ಭೇಟಿಯನ್ನು ಕೊಡ್ತಾರೆ. ಅದಾದ ನಂತರವಾಗಿ ಉಪಹಾರ ಕೂಟದಲ್ಲಿ ಭಾಗವಹಿಸಿದ್ರ ಮುಖಾಂತರವಾಗಿ ಅಂತಿಮವಾಗಿ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಮತ್ತು ರಾಹುಲ್ ಗಾಂಧಿ ಅವರು ಏನು ಚರ್ಚೆಯನ್ನು ಮಾಡಿದರು ಮತ್ತು ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಟ್ಟರು ಆ ಒಂದು ವಿಚಾರವನ್ನು ಸಂಪುಟದ ಬಹುತೇಕ ಸಚಿವರಿಗೆ ಮತ್ತು ಶಾಸಕರಿಗೆ ತಿಳಿಯಪಡಿಸೋದರ ನಂತರವಾಗಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಮತ್ತು ರಾಜ್ಯದ ಜನರಿಗೂ ಕೂಡ ನಾನು ಇಷ್ಟು ದಿನಗಳ ಕಾಲ ಕೆಲಸ ಮಾಡೋದಕ್ಕೆ ಧನ್ಯವಾದವನ್ನು ರಾಜ್ಯದ ಜನರಿಗೆ ಅರ್ಪಿಸಿದ ಬಳಿಕವಾಗಿ ಸೀದಾ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಸುಮಾರು 10:30 ಅಥವಾ 11 ಗಂಟೆ ಸುಮಾರಿಗೆ ಗವರ್ನರ್ ಭೇಟಿ ಮಾಡಿ ಅಂತಿಮವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಮುಂದಾಗಿರ್ತಕ್ಕಂಥದ್ದು. ಮತ್ತು ಮುಖ್ಯಮಂತ್ರಿಗಳ ಈ ಒಂದು ನಡೆಯನ್ನು ಬದಲಾವಣೆ ಮಾಡಬೇಕು ನಿಟ್ಟಿನಲ್ಲಿ ಬಹಳಷ್ಟು ಶಾಸಕರು ಒತ್ತಡವನ್ನು ಆಗ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಸಹಜವಾಗಿಯೇ 2028ರವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇರ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಶಾಸಕರು ಸಚಿವರು ಕೂಡ ಇದ್ರು, ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದರು, ಮತ್ತೊಂದು ಕಡೆ ಸಚಿವರಿಗೂ ಕೂಡ ಕೆಲಸವನ್ನು ಮಾಡ್ತಿದ್ರು. ಈಗ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟದೇ ಆದಲ್ಲಿ ತಮ್ಮ ಮಂತ್ರಿ ಸ್ಥಾನನೂ ಕೂಡ ಹೋಗುತ್ತೆ. ಮತ್ತೊಂದು ಕಡೆ ತಮ್ಮ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಆದೇಶಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಅನುದಾನ ವಿಚಾರಗಳೆಲ್ಲವೂ ಕೂಡ ತಡೆಯಾಗುತ್ತೆ ಮತ್ತು ನಿಲ್ಲುತ್ತೆ. ಹಾಗಾಗಿನೇ ಈಗ ಸಚಿವರುಗಳು ಮತ್ತು ಶಾಸಕರು ಮತ್ತು ನಿಗಮ ಮಂಡಳಿ ಅಧ್ಯಕ್ಷರು ಆತಂಕಗೊಂಡಿರುವಂಥದ್ದು. ಹಾಗಾಗಿನೇ ಸ್ವಲ್ಪ ಸಮಯಾವಕಾಶವನ್ನು ತೆಗೆದುಕೊಂಡು ನೀವು ಮುಂದುವರಿರಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಶಾಸಕರ ಸಚಿವರುಗಳ ಮಾತಿಗೆ ಒಪ್ತಾ ಇಲ್ಲ. ಇದರ ನಡುವೆ ವಿಶೇಷವಾಗಿ ಅರುಣ್ ಈಗಾಗಲೇ ಏನು ಹಿಂದುಳಿದ ವರ್ಗದ ಆಯೋಗದಿಂದಾಗಿ ಎಲ್ಲ ಒಂದು ಕಡೆಗೆ ಈಗಾಗಲೇ ಜಾತಿ ಜನಗಣತಿ ಸಮೀಕ್ಷೆಯನ್ನು ಕೂಡ ಮರು ಸಮೀಕ್ಷೆಯನ್ನು ರಾಜ್ಯದಂತ ಮಾಡಲಾಗಿದೆ 2ನೇ ಬಾರಿಗೆ. ಈಗ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನಸಿನ ಯೋಜನೆ ಅಂತ ಹೇಳ್ಬೋದು. ಆ ಒಂದು ಯೋಜನೆ ಈಗಾಗಲೇ ಸಂಜೆ 5 ಗಂಟೆಗೂ ಕೂಡ ಆ ಒಂದು ವರದಿಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಯಾವುದೇ ಒಂದು ಟೀಕೆಗೆ ಗುರಿಯಾಗದಿರುತ್ತಂಥ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ನಡೆಯನ್ನು ಈಗಾಗಲೇ ಮುಖ್ಯಮಂತ್ರಿಗಳು ತೋರಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಎಲ್ಲ ಡೀಟೇಲ್ಸ್ಗೆ.